ಒಂದು 3 ಇಯರ್ಸಿಂದ ಶುಗರು, ಬಿ ಪಿ, ಆಮೇಲೆ ಕಿಡ್ನಿ ಪ್ರಾಬ್ಲಮ್ ಇನ್ಫೆಕ್ಷನ್ ಆಗಿತ್ತು. ಹಂಗಾಗಿ ಆಮೇಲೆ ತುಂಬ ಓವರ್ ಗ್ಯಾಸ್ಟ್ರಿಕ್ಕು ಮತ್ತು ತಲೆ ಸುತ್ತು ಎಲ್ಲ ಭಾಳ ಬರ್ತಿತ್ತು. ಒಂದು 6 ಮಂತಿಂದ ನನಗೆ ಇಲ್ಲಿ ನರ ಸ್ವಲ್ಪ ಭಾಳ ನರನೇ ಅಲ್ಲಿಗೆ ಡೈಲಿ 100 ರೂಪಾಯಿ ಒಂದು ಇಂಜೆಕ್ಷನ್ನು, 20 ರೂಪಾಯಿ ಒಂದು ಟ್ಯಾಬ್ಲೆಟು. ಅದು ನನಗೆ ನರ ಇದು ತಿನ್ನಾಗಿದೆ, ಅದು ಡೈರೆಕ್ಟ್ ಕೊಡೋಂಗಿಲ್ಲ ಇಂಜೆಕ್ಷನ್ನು. ಹಂಗಾಗಿ ಡ್ರಿಪ್ಪಲ್ಲಿ ಹಾಕ್ಕೊಡ್ಬೇಕು. ನನಗೆ ನರ ಸಿಗಲಿದ್ದಕ್ಕೆ ಇಲ್ಲಿ ಚುಚ್ಚೋದು ಮಾಡೋದು. ಹಂಗಾಗಿ ನನಗೆ ಇದು 4 ತಿಂಗಳಿಂದ ನನಗೆ ಹೆವಿ ಹಿಂಸೆ ಆಗಿ, ಅದಕ್ಕೆ ನಾನು ಇರಬಾರ್ದು ಅಂತ ಡೆತ್ ನೋಟ್ ಎಲ್ಲ ಬರೆದಿಟ್ಟಿದ್ದೆ ನಾನಾಗಲೇ. ಯಾಕೆ ಡಿಲೇ ಮಾಡಿದೆ ಅಂದರೆ ನನ್ನ ಮಗನಿಗೆ KB ಅಪಾಯಿಂಟ್ ಆಗಿದೆ, ಅವನದು ಅಪಾಯಿಂಟ್ಮೆಂಟ್ ಆರ್ಡ್ರ್ ಬರಲಿ ಅಂತ ವೆಯ್ಟ್ ಮಾಡ್ತಿದ್ದೆ ಅಷ್ಟೇ. ನನ್ನ ಮಗ ಸೆಟ್ಲ್ ಆದರೆ ನನಗೆ ನೆಮ್ಮದಿ ಅಲ್ವ ಸಾಯೋದಕ್ಕೆ. ಹಾಗಾಗಿ ನಾನು ಅದೇನು ಅಂದ್ಕೊಂಡೆ. ನಾನು ಮೇಡಮ್ ತುಂಬ ದಿವಸದ ಪರಿಚಯ ನನಗೆ. ನಾನು ಒಂದು ಯಾವುದೋ ಕಂಪ್ನಿ ಬಗ್ಗೆ ಮಾಹಿತಿ ಕೊಡೋಣ ಅಂತ ಅವ್ರಿಗೆ ಕೇಳಿದಾಗ, ನಾನು ಪೇಷಂಟ್ ನೋಡ್ತಿದ್ದೀನಿ ರೀ, ಆಮೇಲೆ ಕಾಲ್ ಮಾಡಿರಿ ಅಂದರು. ನಾನು ಇವ್ರು ಯಾವ ಡಾಕ್ಟರ್ ಅದ್ರಪ್ಪ ಪೇಷಂಟ್ ನೋಡೋದಕ್ಕೆ ಅಂತಂದು ಮತ್ತೆ ಕಾಲ್ ಮಾಡಲಿಲ್ಲ. ನೆಕ್ಸ್ಟ್ ಡೇ ಕಾಲ್ ಮಾಡಿದೆ. ಅವಾಗ ಇಲ್ಲ ಕಣ್ರಿ ಅಂದ್ರಿ. ನಾನು ಏನು ಮಾಡಿ ನೀವು ಯಾವ ಡಾಕ್ಟ್ರ್ ಅದ್ರಿ ಅಂದೆ. ಅವಾಗ ಹೇಳಿದ್ರು ಕಲರ್ಸ್ ಥೆರಪಿ ಅಂತ, ಇಂಜೆಕ್ಷನ್ ಇಲ್ಲ, ಗುಳಿಗೆ ಇಲ್ಲ ಅಂತಂದರು. ನಾನು ಡೈಲಿ ಬೆಳಿಗ್ಗೆ 3 to 4 ಮಾತ್ರ ಟ್ಯಾಬ್ಲೆಟ್ಸು, ಈವ್ನಿಂಗ್ ಮಿನಿಮಮ್ 4 to 5 ಅಂದರೆ ಡೈಲಿ 9 ಟ್ಯಾಬ್ಲೆಟ್ಸ್ ತೊಗೊಳ್ಳೇಬೇಕಿತ್ತು. ಈಗ ನಾನು ಬಂದು 10 days ಅಷ್ಟೇ ಸರ್. ನನಗೆ ಒಂದು ಮೆಟ್ಲು ಸಹ ಹತ್ತಕ್ಕಾಗಲ್ಲ. ಬೆಳಿಗ್ಗೆ 13 ಮೆಟ್ಲು ಓಡ್ಕೊಂಡು ಹತ್ತಿದ್ದೀನಿ. 10 daysಗೆ ನನಗೆ ಮಿರಾಕಲ್ಲು. ಓಡಿದ್ದೀನಿ, ಎಲ್ಲರೂ ಲೈವ್ ನೋಡಿದ್ದಾರೆ. ಓಡಿದ್ದೀನಿ, ನಾನು ಹತ್ಕೊಂಡು ನೋಡಿದ್ದೀನಿ. ನನಗೆ ಎಷ್ಟು 44 ಸರ್ ಏಜು. ಎಷ್ಟು ಹಾಕಿದೆ ಜೀವನ ಬೇಡ, ಈ ನೋವು ತಡ್ಕೊಳಕ್ಕಾಗಲ್ಲ, ಸತ್ತು ಹೋಗ್ಬಿಡೋಣ ಅಂತ ಅನಿಸ್ತು. ಅದ್ರ ಮಗ ಒಂದು ಸ್ವಲ್ಪ ಡೆವಲಪ್ಮೆಂಟ್ ಆಗಲಿ, ಅಪಾಯಿಂಟ್ ಆಗಲಿ, ಆಮೇಲೆ ನೆಮ್ಮದಿಯಾಗಿ ಹೋಗ್ಬಿಡೋಣ ಅಂತ ನಿಮ್ಗೆ ಅನಿಸ್ತು. ಕಲರ್ ಥೆರಪಿ ನಿಮಗೆ ಕಣ್ಣಿಗೆ ಬೀಳ್ತು. ನೈಟ್ ಮಲಗಿ ಬಿಡ್ತಾನೆ ಇರಲಿಲ್ಲ. ಕಾಲು ಹೊತ್ತು, ಕೈ ಹೊತ್ತು, ಸೊಂಟ ಹೊತ್ತು ಅಂತೇಳಿ ನಮ್ಮ ಮನೆಯವರು ನಿದ್ರೆ ಓದು ನೀರಾಕಿ ಎಬ್ಬಿಸ್ತಿದ್ದೆ. ನಾನು ಮಲಗಿದ್ಮೇಲೆ ನೀನು ಮಲಗು ಅಂತ. ಇವ್ರ ಹತ್ರ ಬಂದಾಗ ನಾನು ಆನ್ ದ ಡೇ ಮತ್ತು ಇನ್ನೇನು ಮಾಡ, ನಾವು ಚಳ್ಳಕೆರೆ ನಾಯಕಟ್ಟಿಗೆ ಒಂದು 3/4 ಗಂಟೆ ಜರ್ನಿ, 1 hour ಇಟ್ಕೊಳ್ರಿ. ಇವತ್ತು ಮಾತು ಅವತ್ತೇ ಬಿಟ್ಬಿಟ್ಟೆ, ಇಂಜೆಕ್ಷನ್ ಬಿಟ್ಬಿಟ್ಟೆ. ಹೌದು, ಇಲ್ಲವೇ ಇಲ್ಲ. ಇದು ಮೈಂಡ್ ನನಗೆ ಸ್ವಲ್ಪ ಮೆಮೊರಿ ಕಮ್ಮಿ, ಅಂದರೆ ನೆನಪಿರಲ್ಲ. ಹಂಗಾಗಿ ಇದನ್ನು ಹಾಕ್ಕೊಂಡಿದ್ದೀವಿ. ಕ್ಲಾಸ್ ನೆನಪಿರೋದಕ್ಕೆ, ಕಾನ್ಸಂಟ್ರೇಟ್ ಮಾಡೋದಕ್ಕೆ, ನೆನಪಿನ ಶಕ್ತಿ ಹೆಚ್ಚಾಗೋದಕ್ಕೆ. ಹೌದು. ಆಮೇಲೆ ನನಗೆ ಉಣ್ಣಾಗಿತ್ತು ಇಲ್ಲಿ, ಎಷ್ಟು ಅಂದರೆ ನೀರು ಸಹ ಕುಡಿಯೋಕ್ಕೆ ಬರ್ತಿದ್ದಿಲ್ಲ. ಮೇಡಮ್ಗೆ ಬಾಯಿ ಉಣ್ಣಂತಾರೆ, ಇಷ್ಟುದ್ದ ಹೋಗಿದ್ದಲ್ಲ ಮೇಡಮ್, ಇಷ್ಟುದ್ದ ಅಂತ ಹೋಗಿತ್ತು ಈ ಭಾಗ. ರಾತ್ರಿ ಅಂತ ಮಕ್ಕೊಂಡಿದ್ದೀನಿ, ಗಾಳಿ ತಗೊಳಕ್ಕೆ ಮತ್ತು ಬಾಯಿ ಮುಚ್ಚಕ್ಕೆ ಆಗ್ತಿದ್ದಿಲ್ಲ. ನಾನೇನು ಮಧ್ಯಾಹ್ನ ಇವ್ರು ಭೇಟಿ ಮಾಡಿದೆ. ಊಟಕ್ಕೆ ಬರ್ರಿ ಅಂದರೆ, ಹೋಗಿ ಮೇಡಮ್ ನಾನು ನೀರು ಸಹ ಕುಡಿಯೋಕ್ಕಾಗಲ್ಲ ಅಂತಂದೆ. ಹೇಗಾಗೈತೆ ಅಂದರೆ, ಮೇಡಮ್ ಹೊಡೆದಿದೆ ಅಂದರೆ, ಉಣ್ಣ ಅಂತ ಕೇಳಿದ್ರು. ಹ್ಞೂ ಅಂದ್ರೆ ಟ್ರೀಟ್ಮೆಂಟ್ ಇದೆಯಾ ಅಂತ. ಹ್ಞೂ ರೀ, ಯಾಕೆ ಹೇಳಿಲ್ಲ ನಿನ್ನೆ ಅಂದರು. ನಾನೇನೇ ಬಿಡು ಅಂತ ಸುಮ್ಮನೆ. ಆ ಕ್ಷಣಕ್ಕೆ ಅರ್ಧ ಸ್ಕೆಚ್ ಇತ್ತು, ತಕ್ಷಣ ಇಲ್ಲಿ ಗ್ರೀನ್ ಹಾಕಿದ್ದು ನೋಡಿ. ಇಲ್ಲಿ ಅಷ್ಟೇ ಗ್ರೀನ್ ಹಾಕಿದ್ದು. 10 minutes ರೊಟ್ಟಿ ಊಟ ಮಾಡಿ ನಾನು. ಇಲ್ಲಿ ಗ್ರೀನ್ ಹಾಕ್ತಾರೆ, ಗ್ರೀನ್ ಇಲ್ಲಿ ಸ್ಟಮಕ್ ರಿಫ್ಲೆಕ್ಸ್. 10 minutesಲ್ಲಿ ರೊಟ್ಟಿ ಊಟ ಮಾಡೀನಿ. ಹೌದಾ, ನಾನು ಅವ್ರಿಗೆ ಹೇಳಿ ಸರ್ ಅವ್ರಿಗೆ ಕಾಯಿ ಬಿಡ್ಬೇಕಂತ ನಮ್ಮನ್ನು ಚಿಕ್ಕವ್ರು ಅವ್ರು, ಅದಕ್ಕೆ ಸುಮ್ಮನಾಗ್ಬಿಟ್ಟೆ. ಆ ಕಣ್ಣ ನೀರೇ ಬಂದ್ಬಿಟ್ಟು ನನಗೆ. ಯಾಕಂದರೆ ಎಷ್ಟು ವರ್ಷಗಳಿಂದ ಆಗ್ತಿರ್ಲಿಲ್ವಲ್ಲ. ಆದರೆ ನಿಜ ಬೆಳಿಗ್ಗೆ ಎದ್ದು ವಿದ್ಯೆನ ಸಾರ್ವಜನಿಕರಿಗೆ, ಬಡವರಿಗೆ ಒಂದು ಅವ್ರಿಗೆ ಅನುಕೂಲವಾದ ಬೆಲೆಗೆ ಈ ಥರ ಮಾಡ್ಕೊಳ್ಳಿ. ಫಸ್ಟ್ ನಾನು ಚೆನ್ನಾಗಿದ್ರೆ ಅಲ್ವಾ ಇನ್ನೊಬ್ರು ನಾನು ಚೆನ್ನಾಗಿ ನೋಡೋಕ್ಕಾಗೋದು. ಜ್ವರ ಬಂದರೆ, ಕೆಮ್ಮು ಬಂದರೆ ನಾವೇ ಆರಾಮಾಗಿ ನಮ್ಮ ಪಾಡಿಗೆ ನಾವು ಕಲರ್ಸ್ ತೊಗೊಂಡು ವಾಸಿ ಮಾಡ್ಕೋಬೋದಲ್ಲ, ಡಾಕ್ಟ್ರ್ ಹತ್ರ ಓಡೋಗೋಕ್ಕಿನ್ನ ನಮ್ಮ ಪಾಡಿಗೆ ನಾವು ಮನೇಲೇ ಯೂಸ್ ಮಾಡ್ಕೋಬೋದು. ಬಸವರಾಜ್ ಸರ್ ಫಸ್ಟ್ ಅವರಿಗೆ ನಾವು ಧನ್ಯವಾದ ಹೇಳಬೇಕು. ಅದನ್ನು ನಾವು ಪ್ರಾಕ್ಟೀಸ್ ಕಲಿಯೋಕ್ಕೆ ನಾವು ಪವಿತ್ರ ಮೇಡಮ್ ಇವ್ರ ಕ್ಲಿನಿಕಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದು ತುಂಬ ದಿನಕ್ಕೆ 45-50 ಪೇಷಂಟ್ ನೋಡ್ತೀವಿ ಸರ್ ಪ್ರೆಸೆಂಟ್. ಮಕ್ಕಳು, ನನ್ನ ಮಗ ಸಣ್ಣ ನೋಡಿ ನನ್ನೇ ನೋಡ್ತಾನೆ. ಯಾಕಂದರೆ ನನ್ನ ಕೈಲಿ ಅರ್ಶಿನ ಕುಂಕುಮ ಹಚ್ಚಕ್ಕಾಗ್ತಿದ್ದಲ್ಲ, ನನ್ನ ಕೈಲಿ ಅಷ್ಟು ಸುಸ್ತಾಗ್ತಿದ್ದೆ ನಾನು. ಆದರೂ ಕೂಡ ಇವತ್ತು ಹುಡುಗಿ ಥರ ಪಟ ಓಡಾಡ್ತಿದ್ದೀನಿ, ಕೆಲಸ ಮಾಡ್ತೀನಿ. ಏನು ಕೆಲಸ ಮಾಡಿ ಸುಸ್ತೇ ಆಗ್ತಿಲ್ಲ ಸರ್. ಅಷ್ಟು ಚೆನ್ನಾಗಿದ್ದೀನಿ ಸರ್ ನಾನು. ಒಳ್ಳೆಯದಾಗಲಿ, ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಇದು ಬಸವ ಆಕ್ಯೂ ಅಕಾಡೆಮಿ. ತುಂಬ ಥ್ಯಾಂಕ್ಸ್.
ನಮ್ಮಂಥ ಬಡವರಿಗೆ ಒಳ್ಳೆ ಯಾಕಂದರೆ ತುಂಬ ಥ್ಯಾಂಕ್ಸ್ ಸರ್. ಹಾಂ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. నేను ಮಾತಾಡ್ಸೇನೆ ಮೇಡಮ್ ತೊಗೊಂಡ ನಡಿ ಸರ. ಜಾಸ್ತಿ ಸಾವಿರಾರು ಜನ ಪೇಷಂಟ್ ಬರ್ತಾರೆ, ಎಲ್ಲರಿಗೂ ವಾಸಿ ಮಾಡಿದ್ದೀವಿ, ಎಲ್ಲರಿಗೂ ವಾಸಿ ಆಗಿದೆ ಕೂಡ. ಅದರಲ್ಲೂ ಒಂದು ಹೇಳ್ಬೇಕಂದ್ರೆ ಫಸ್ಟಿಗೆ ಯಾರಿಗೋ ನಾನು ಇನ್ನೇನೊಂದು 2 ತಿಂಗಳಿಗೆ ನಾನು ಸತ್ತೋಗಬೇಕು ಅಂತೇಳಿ ಬಂದಿದ್ದರು. ಡೆತ್ ನೋಟ್ ಬರೆದಿದ್ದಾರೆ, ನನ್ನ ಕೈಲಿ ಏನೂ ಆಗಲ್ಲ ಅಂತ ಬಂದಿದ್ದರು. ಒಂದೇ ದಿನಕ್ಕೆ ಅರ್ಧ ಗಂಟೆಗೆ ವಾಸಿಯಾಗಿ ನಾನು ಬದುಕಬೇಕನ್ನೋ ಆಸೆ ಬಂದಿದೆ ಮ್ಯಾಮ್ ನಿಮ್ಮಿಂದ ಅಂತ ಬಂದಿದ್ದಾರೆ. ವಾಪಸ್ ಒಂದು ಪಾಯಿಂಟ್ ಹಾಕಿದ್ದಷ್ಟೇ, ಒಂದೇ ಪಾಯಿಂಟಿಗೆ. ಅಂದರೆ ಎಲ್ಲರೂ ಪಾಯಿಂಟ್ ಅಂದರೆ ಚುಚ್ಚಬೇಕು ಈ ಥರ ಏನೋ ಕೆಲವ್ರದ್ದು ಪಾಯಿಂಟ್ ಏನೋ ಚುಸ್ತಾರೋ ಅಂತ. ಬಟ್ ಇದೇನಿಲ್ಲ, ಪಾಯಿಂಟ್ ಅಂದರೆ ನಾವು ಒಂದು ಮೆಂತೆ ಒಂದು ಪೆಪ್ಪರು ಅಷ್ಟೇ ಕಟ್ಟೋದು ಸೀಡ್ಸಲ್ಲಿ. ಹಾಂ, ಅದನ್ನು ಕಟ್ತೀವಿ ಅಷ್ಟೇ. ಅದೊಂದು 1/4 ಗಂಟೆ ನಿಮ್ಮ ಕೈಯಲ್ಲಿರಿ, ಆಮೇಲೆ ಅದನ್ನು ಡಸ್ಟ್ಬಿನ್ಗೆ ಹಾಕ್ಬಿಡಿ ಅಂತ ಹೇಳೋದು. ಬಟ್ ಅಷ್ಟು ಬಿಟ್ಟರೆ ಅದು ಅಷ್ಟು ರಿಸಲ್ಟ್ ಕೊಡುತ್ತೆ ಸರ್. ಇನ್ಕ್ಲೂಡಿಂಗ್ ನನಗೂ ಮಕ್ಕಳಿದ್ದಾರೆ. ನನ್ನ 4 ವರ್ಷದ ಮಗಳು ಕಲರ್ಸ್ ಹಾಕ್ಕೊಂಡು ಹೋಗ್ತಾಳೆ, ಅವ್ರ ಮ್ಯಾಮ್ಗೆಲ್ಲ ಹೇಳ್ತಾಳೆ ನನಗೆ ಇದಕ್ಕೆ ಅವಳು ಇನ್ಕ್ಲೂಡಿಂಗ್ ವಾಮಿಟ್ ಆಗುತ್ತೆ ನನಗೆ. ಅವಳಿಗೆ ಮಕ್ಕಳು ಇದ್ದ ತಕ್ಷಣ ಏನಾರು ಅವ್ರಿಗೆ ಒಂಥರ ಉಬ್ಳಿಕೆ ಬಂದಂಗೆ ಏನಾರು ಆದರೆ ಇನ್ಕ್ಲೂಡಿಂಗ್ ಅವಳೇ ನನ್ನ ಬ್ಯಾಗಲ್ಲಿ ಸ್ಕೆಚ್ ಪೆನ್ ತೊಗೊಂಡು 3.5 ವರ್ಷದ ಮಗಳು ತಾನೇ ಸ್ಕೆಚ್ ಪೆನ್ ಹಾಕೊತಾಳೆ ಸರ್. ಇನ್ಕ್ಲೂಡಿಂಗ್ ನಾನು ಟ್ಯೂಷನ್ ಮಾಡ್ತೀನಿ ಈವ್ನಿಂಗು. ಸೊ ನಂದು ಈವ್ನಿಂಗಲ್ಲಿ ಒಂದು 8-10 ಮಕ್ಕಳು ಬರ್ತಾರೆ. ಬೇಸಿಕ್ ಒಂದು ಕಾಯಿಲೆ, ಕೋಲ್ಡು, ಕಾಫು, ರನ್ನಿಂಗ್ ನೋಸು, ಫೇವರ್ ಬಂದರೆ, ಅಥವಾ ಮಕ್ಕಳು ಆಟ ಆಡಿರ್ತಾರೆ, ಟಯರ್ಡ್ ಆಗಿರುತ್ತೆ, ಕಾಫ್ ಮಸಲ್ ಹಿಡ್ದಂಗೆ ಆಗಿರುತ್ತೆ. ಇನ್ಕ್ಲೂಡಿಂಗ್ ಅವಕ್ಕೆ ಏನು ಕಲರ್ ಹಾಕೋಬೇಕು, ಸ್ಕೂಲಲ್ಲಿ ನಿದ್ದೆ ಬಂದರೆ ಕ್ಲಾಸ್ ಕೇಳಬೇಕಾರೆ ನಿದ್ದೆ ಓಡಿಸ್ಬೇಕು. ಬೇಸಿಕ್ಕು ಮಕ್ಕಳಿಗೆ ಅವ್ರಿಗೆ ಯೂಸ್ ಆಗಂಗೆ ಇಷ್ಟಕ್ಕೆ ಅವರೇ ಟ್ರೀಟ್ಮೆಂಟ್ ಮಾಡ್ಕೊತಾರೆ. ಇನ್ಕ್ಲೂಡಿಂಗ್ ಪಕ್ಕದ ಮಕ್ಕಳಿಗೂ ಮಾಡ್ತಾರೆ. ಸ್ಕೂಲಲ್ಲೆಲ್ಲ ಹೆಂಗೆ ಅಂದರೆ ಕಲರ್ ಥೆರಪಿ ಮಾಡ್ತಾರೆ ಅವ್ರ ಮಗಳು. ಸೊ ಇನ್ಕ್ಲೂಡಿಂಗ್ ಅವ್ರ ಮಗಳೇ ಇವಳು ಹಾಕ್ತಾಳೆ ಕಲರು. ಸೊ ಹೆಂಗಂದರೆ ಮಕ್ಕಳು ಸ್ಕೂಲಲ್ಲೆಲ್ಲ ಅದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇದ್ದಾರೆ. ಅವರಿಗೆ ಸೊಂಟ ನೋವು, ಬೆನ್ನು ನೋವು, ಕಾಲು ನೋವು ಅಂದರೆ ಅವ್ರಿಗೆ ಫುಲ್ ಸುಸ್ತಾಗೋಗಿದೆ, ನಿದ್ದೆನೇ ಬರಲ್ಲ ಅಂತೆ, ಹಸು ಆಗಲ್ಲ, ಏನೂ ಆಗಲ್ಲ, ಇನ್ನೇನು ಬೇಡ ಜೀವನ ಅನ್ನಂಗೆ ಆಗಿತ್ತು. ಒಂದೇ ಒಂದು ಮೆಂತೆ ಹಾಕಿದ ಕೂಡಲೇ ಅವರು ರಾತ್ರಿ ಹೋದ ಕೂಡಲೇ ನನಗೆ ತುಂಬ ನಿದ್ದೆ ಬಂತು. ನನಗೆ ಎಂಥ ನಿದ್ದೆ ಬಂತು ಅಂದರೆ ವರ್ಷ ಪೂರ್ತಿ, ಈ ಜೀವನ ಪೂರ್ತಿ ನಾನು ಮಾಡಿಲ್ಲ, ಇಂಥ ನಿದ್ದೆ ಮಾಡಿದ್ದೀನಿ, ತುಂಬ ಥ್ಯಾಂಕ್ ಯು ಮೇಡಮ್ ಅಂತೇಳಿ ಈ ಕೋರ್ಸಿಗೆ ಹಂಗೆ ಜಾಯ್ನ್ ಆದರು. ಅದು ಮುಗಿಸ್ಕೊಂಡು ಈ ಕೋರ್ಸಿಗೆ ಅವರೇ ಜಾಯ್ನ್ ಆದರು. ಹೌದು, ಬಂದಿದ್ದಾರೆ. ಅವರು ಕೂಡ ಬಂದಿದ್ದಾರೆ. ಈಗ ನಿನ್ನೆ ಒಂದು ಕಲರ್ ಹಾಕಿದ್ವಿ, ಅವ್ರಿಗೆ ಕಾಲು ನೋವಿತ್ತು, ನಾವು ಓಡ್ತಿದ್ದೀವಿ ನೋಡ್ರಿ ಮೇಡಮ್ ಅಂತ ಇವತ್ತು ಲೈವ್ ತೋರಿಸಿದ್ದಾರೆ. ಮೇಡಮ್ ನೀವು ಕೆಳ ನಿಂತ್ಕೊಳ್ಳಿ, ನಾನು ಹೆಂಗೆ ಓಡ್ ಬರ್ತೀನಿ ನೋಡಿ. ಜಸ್ಟ್ ಸರ್ ಅವ್ರು ನಮಗೆ ಶಾಕು, ಎಷ್ಟು ಚೆನ್ನಾಗಿ ಓಡ್ ಬಂದು ಹತ್ಬೇಕಾದ್ರೆ ಇದು ಮಾಡಿದ್ರು ಪೇನ್ ಅಂತ. ಅವ್ರು ನಮಗೆ ಹೇಳ್ತಾರೆ ನೀವು ಕೆಳ ನಿಂತ್ಕೊಡ್ರಿ, ನಾನು ಹೆಂಗೆ ಓಡ್ ಬರ್ತೀನಿ, ನೀವು ಕೆಳ ನಿಂತ್ಕೊಂಡು ನೋಡಿ ಅಂತ. ನಮಗೆ ನಮಗೆ ತೃಪ್ತಿ ಆಯಿತು. ನಮಗೆ ಅವ್ರು ಆರೈಸೋ ಪುಣ್ಯ ಬರುತ್ತೆ. ಜೀವನದಲ್ಲಿ ದುಡ್ಡು ಹಂಚ್ಬೋದು, ಬಟ್ಟೆ ಹಂಚ್ಬೋದು, ಫುಡ್ ಹಂಚ್ಬೋದು, ಬಟ್ ಆರೋಗ್ಯ ಯಾರು ಹಂಚೋಕ್ಕಾಗಲ್ಲಲ್ವ. ಸೊ ಆ ಒಂದು ಫೀಲ್ಡಲ್ಲಿ ನಾವಿದ್ದೀವಿ. ಸೊ ಬಸವರಾಜ್ ಸರ್ ನಮಗೆ ಅದನ್ನು ಕಲಿಸ್ಕೊಟ್ಟಿದ್ದಾರೆ. ಸಾವಿರಾರು ಜನ ಬರ್ತಾರೆ ಸರ್, ಅವ್ರು ಖುಷಿ ಹೇಳ್ತಾರಲ್ಲ, ಅಂದರೆ ಅದ್ರ ಮುಂದೆ ಏನಿಲ್ಲ. ನಿಜವಲ್ಲ ಸರ್, ತುಂಬ ಖುಷಿ. ಎಸ್ ಸರ್, ಅನ್ಎಕ್ಸ್ಪೆಕ್ಟೆಡ್ ಸರ್. ನಾನು ನಿಮ್ಮದು ನೋಡ್ತಾ ಇರ್ತೀನಲ್ಲ, ಜಸ್ಟ್ ನಿಮ್ಮ ನೋಡಿದ ತಕ್ಷಣ ನಮ್ಮ ಬಸವರಾಜ್ ಸರ್ ಜೊತೆ ಇವರು ಯಾವಾಗಲೂ ತೊಗೊಳ್ತಾ ಇರ್ತಾರಲ್ವ, ಜಸ್ಟ್ ಹಾಗೆ ನನಗೆ ಒಂಥರ ಶಾಕ್ ಆಯಿತು ನಿಮ್ಮನ್ನು ನೋಡಿ ಕೂಡ. ಸರ್ ನಿಜವಾಗ್ಲೂ ಸರ್, ನಮ್ಮ ಫಸ್ಟು ನಾವು ಬಸವರಾಜ್ ಸರ್ಗೆ ಈ ವಿದ್ಯೆ ಕಲಿಸ್ಕೊಟ್ಟಿರೋ ಬಸವರಾಜ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು. ನಾನು ಈಗ SLC ಮುಗಿದಿದೆ, ಈಗ ಈ ಕೋರ್ಸ್ಗೆ ಜಾಯ್ನ್ ಆಗಿದ್ದೀನಿ. ಅವಳು SLC ಮುಗಿಸಿ PUC ಮಾಡಬೇಕು. ಈಗ TM ಡಿಪ್ಲೊಮಾ ಕೋರ್ಸು ಇದನ್ನು ಮುಗಿಸ್ಬಿಟ್ಟು ನೆಕ್ಸ್ಟ್ PUC ಮಾಡ್ತೀನಿ ಅಂತ ಅವಳು ಇದನ್ನು ಮಾಡ್ತಿದ್ದಾಳೆ. ಆ್ಯಕ್ಚುಲಿ ನಂದು ಈ ಕೋರ್ಸ್ ಮುಗಿಸಿದ್ರು. ಹೌದು, ನಮ್ಮ ಸರ್ ಹೇಳ್ತಾರಲ್ಲ, ಮನೆಯಲ್ಲಿ ಒಬ್ಬರು ಇರಬೇಕು, ಟ್ರೀಟ್ಮೆಂಟ್ ಮನೆ ವೈದ್ಯ. ಸೊ ಗೃಹಿಣಿನೇ ಮೊದಲು ಅಂತ ಹೇಳ್ತಾರೆ. ನಮ್ಮ ಕಿಚನಲ್ಲೇ ಇದೆ ಆರೋಗ್ಯ. ಅದನ್ನು ನಮಗೆ ಕಣ್ಣು ಕೊಟ್ಟಿದ್ದೆ ನಮ್ಮ ಬಸವರಾಜ್ ಸರ್. ನಿಮ್ಮ ಅಡುಗೆ ಮನೆಯಲ್ಲೇ ಇದೆ, ಅರಿಶಿನ ಇದೆ, ಮೆಂತೆ ಇದೆ, ಸಾಸಿವೆ ಇದೆ, ಬಟಾಣಿ ಇದೆ, ರಾಜ್ಮಾ ಇದೆ. ಇವನು ಈ ಅಡುಗೆಗೆ ಯೂಸ್ ಮಾಡ್ತಾಯಿದ್ರೆ ಇವ್ನಿಗೆ ಆರೋಗ್ಯಕ್ಕೂ ಯೂಸ್ ಮಾಡ್ಕೋಬೋದು. ಇನ್ಕ್ಲೂಡಿಂಗ್ ಸರ್, ನಾವು ಮೋಷನ್ ಆದರೆ ಗುಳಿಗೆ ಕೊನೆಗೆ ಏನೋ ಹೋಮ್ ಮೇಡು, ಅದಕ್ಕೆ ವರ್ಕ್ ಆಗಿಲ್ಲ ಅಂದರೆ ಟ್ಯಾಬ್ಲೆಟ್ಸು, ಅದಕ್ಕೂ ವರ್ಕ್ ಆಗಿಲ್ಲ ಅಂದರೆ ಡಾಕ್ಟ್ರು. ಅದು 1 ವಾರ 1 ಮಂತ್ ಕೋರ್ಸು, ಅವರು ನಾರ್ಮಲ್ ಟ್ಯಾಬ್ಲೆಟ್ಸು. ಏನಿಲ್ಲ ಸರ್, ಒಂದು 10 ಮಿನಿಟ್ಸ್ ಒಂದು ಅರಿಶಿನ ಪುಡಿ ಹಚ್ಕೊಂಡ್ಬಿಟ್ರೆ ಮೋಷನ್ ನಿಲ್ಲುತ್ತೆ. ಒಂದು 10 ಸತಿ ಹೋದರು ಅಂದರೆ ನಾವು ಲೈವ್ ಅದನ್ನು ಅನುಭವಿಸಿದ್ದೀವಿ. ಇನ್ಕ್ಲೂಡಿಂಗ್ ನನ್ನ ಮಕ್ಕಳು ಮಾಡಿದ್ದಾರೆ, ಹೇಳ್ತೀವಲ್ರ.